Hallelujah. ಈ ಒಂದು ಥಿಂಗ್ಸ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸ್ಟೋರಿಯನ್ನ ನಾವು ರೀರೈಟ್ ಮಾಡುವಾಗ ನಮ್ಮ ಒಂದು ಹಿಸ್ಟ್ರಿ ಏನೇ ಇರಬಹುದು ಅದನ್ನ ದೇವರು ಎರೇಸ್ ಮಾಡ್ತಾರೆ, ಅದನ್ನ ದೇವರು ರೀರೈಟ್ ಮಾಡ್ತಾರೆ. ಹೇಗೆ ಅಂತ ಅಂದ್ರೆ ಒಂದೇ ಒಂದು ಥಿಂಗ್ ಇಂದ, ಥ್ರೂ ದ ರೈಚಸ್ ಕ್ಲೋತ್ ಆಫ್ ಜೀಸಸ್ ಕ್ರೈಸ್ಟ್. ಓನ್ಲಿ ಪಾಸಿಬಲ್ ವೇ ಈಸ್ ಥ್ರೂ ದ ರೈಚಸ್ ಕ್ಲೋತ್ ಆಫ್ ಜೀಸಸ್ ಕ್ರೈಸ್ಟ್. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅದನ್ನ ವೇರ್ ಮಾಡುವಾಗ ನಿಮ್ಮ ಹಳೆ ಪಾಸ್ಟ್ ಮಿಸ್ಟೇಕು ಎಲ್ಲಿ ಕೂಡ ಅಕೌಂಟ್ ಅಲ್ಲಿ ಸಿಕ್ಕೋದೇ ಇಲ್ಲ ಯಾರಿಗೂ ಕೂಡ. ಯಾಕೆ ಅಂದ್ರೆ ಇಟ್ ಈಸ್ ಅರೆಸ್ಟ್ ಬೈ ದ ಬ್ಲಡ್ ಆಫ್ ಜೀಸಸ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಇದನ್ನ ಹೇಳ್ತಾರೆ, ರೀರೈಟ್ ಯುವರ್ ಹಿಸ್ಟ್ರಿ ಅಂತಂದ್ರೆ, ನೀವು ದೇವರ ಮುಂದೆ ಬಂದು ಪಾಪವನ್ನ ಕ್ಷಮಾಪಣೆ ಕೇಳಿದ್ಮೇಲೆ ನಿಮ್ ಪಾಪವನ್ನ ದೇವರು ಅಳಿಸ್ಬಿಟ್ರು. ಏಟ ನಿಮ್ಮ ಮೇಲೆ ನೀವು ಹುಟ್ಟಿದಾಗಿಂದ, ನೋಡು ದೇವ್ರು ಈ ತಪ್ಪು ಮಾಡ್ದ, ನೋಡು ದೇವ್ರು ಇವ್ನು ಈ ತಪ್ಪು ಮಾಡ್ದ, ಇವ್ನು ಈ ತಪ್ಪು ಮಾಡ್ದ, ಇವ್ನು ಈ ತಪ್ಪು ಮಾಡ್ದ. ಸೇಟನ್ ಅಕೌಂಟ್ ಇಟ್ಕೊಂಡ ಬಂದ ದೇವ್ರ ಮುಂದೆ ಕಂಪ್ಲೇಂಟ್ ಮಾಡ್ಬೇಕಂತ ತೋರಿಸಿದ ತಕ್ಷಣ, ಏನಿಲ್ಲ ಏನಿತ್ತಲ್ಲ ಇಷ್ಟೊಂದು ಬರ್ತಿದೆ, ನಾನು 1007 ಪಾಯಿಂಟ್ಸ್ ಬರ್ತಿದೆ, ನಾನು ಇಲ್ಲ ನೋಡು ಎಲ್ಲೋಯ್ತು. ಅವಾಗ ಸೇಟನ್ ದೇವರ ಮುಂದೆ ಹೋಗ್ತಾ ಇದ್ದ, ಈ ವ್ಯಕ್ತಿ ರಿಪೆಂಟ್ ಆಗಿಬಿಟ್ಟ. ದ ಬ್ಲಡ್ ಆಫ್ ಜೀಸಸ್ ಕ್ಲೆನ್ಸ್ಡ್ ಹಿಮ್ ಅಂಡ್ ಹಿ ಇಸ್ ನೋ ಮೋರ್ ಎ ಸಿನ್ನರ್. He has received his salvation.